ನಮಸ್ಕಾರ ವೀಕ್ಷಕರೇ, ಕಾದಂಬರಿ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಕಥೆಯ ಹೆಸರು ಸತ್ಯದ ಹೋರಾಟ. ಅದೊಂದು ಮಧ್ಯಮ ವರ್ಗದ ಕುಟುಂಬದ ಗಲ್ಲಿ. ಮಧ್ಯಾಹ್ನದ ಸಮಯದಲ್ಲಿ ಗಲ್ಲಿಯಲ್ಲಿ ಶಾಂತಿ ನೆಲೆಸಿತ್ತು. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಸಾವಿತ್ರಿಯವರ ಮನೆಯಿಂದ ಅವರ ಸೊಸೆ ಪಾರ್ವತಿ ಕಿರುಚುತ್ತಾ ಹೊರಗೆ ಬಂದಳು. ಅವಳ ಸೀರೆಯ ಸೆರಗಿನಲ್ಲಿ ಬೆಂಕಿಯ ಜ್ವಾಲೆ ಇತ್ತು. ಕಾಪಾಡಿ, ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ, ನಾನು ಸುಟ್ಟು ಸತ್ತು ಹೋಗುತ್ತೇನೆ. ನನ್ನ ಅತ್ತೆ ನನ್ನನ್ನು ಕೊಲ್ಲಲು ಬಯಸಿದ್ದಾರೆ. ಅಮ್ಮ, ನೀವು ನನ್ನ ಜೊತೆ ಹೀಗೇಕೆ ಮಾಡಿದ್ರಿ? ನಾನು ನಿಮಗೇನು ಕೇಡು ಮಾಡಿದ್ದೆ? ನನ್ನ ಬಡತಾಯಿಯ ಬಳಿ ನಿಮ್ಮ ಬೇಡಿಕೆಯನ್ನು ಪೂರೈಸುವಷ್ಟು ಹಣವಿಲ್ಲ. ಪಾರ್ವತಿ ಸತತವಾಗಿ ಅಳುತ್ತಾ ಕಿರುಚುತ್ತಿದ್ದಳು ಮತ್ತು ಅಷ್ಟರಲ್ಲಿ ಅವಳು ತನ್ನ ಸೀರೆಯನ್ನು ಬಿಚ್ಚಿ ಎಸೆದಳು. ಗಲ್ಲಿಯವರು ಒಟ್ಟುಗೂಡಿದ್ದರು. ಒಬ್ಬ ಮಹಿಳೆ ಬಂದು ಪಾರ್ವತಿಗೆ ಒಂದು ಶಾಲು ಹೊದಿಸಿದಳು. ಗಲ್ಲಿಯವರು ಸಾವಿತ್ರಿಯ ಹೆಸರನ್ನು ಕೂಗಿ ಕೂಗಿ ಹೊರಗೆ ಕರೆಯಲಾರಂಭಿಸಿದರು. ಸಾವಿತ್ರಿ, ಹೊರಗೆ ಬಾ. ನೀನು ಇಷ್ಟೊಂದು ಕೆಟ್ಟ ಕೆಲಸ ಮಾಡಲು ಹೇಗೆ ಸಾಧ್ಯ? ವರದಕ್ಷಿಣೆಯ ಆಸೆಯಲ್ಲಿ ನಿನ್ನ ಸೊಸೆಯನ್ನು ಸುಟ್ಟು ಕೊಲ್ಲುತ್ತಿದ್ದೀಯಾ? ಅಷ್ಟರಲ್ಲಿ ಪಾರ್ವತಿ ಕಠಿಣ ಮತ್ತು ಕಟುವಾದ ದನಿಯಲ್ಲಿ ಕೋಪದಿಂದ ತನ್ನ ಅತ್ತೆಯ ಬಳಿ ಹೇಳಿದಳು. ಅಮ್ಮ, ನಾನು ನಿಮ್ಮ ಅತೀವ ದೌರ್ಜನ್ಯ ಸಹಿಸಿಕೊಂಡೆ. ಈಗ ನಾನು ನಿಮ್ಮ ವಿರುದ್ಧ ಕೇಸ್ ಮಾಡುತ್ತೇನೆ ಮತ್ತು ನಿಮ್ಮ ಮಗ ಬರಲಿ, ಅವನಿಗೂ ನಿಮ್ಮ ಈ ಕೃತ್ಯದ ಬಗ್ಗೆ ತಿಳಿಸುತ್ತೇನೆ. ಸಾವಿತ್ರಿ ದೇವಿ ಆಶ್ಚರ್ಯಚಕಿತರಾಗಿ ನಿಂತಿದ್ದರು. ಅವರಿಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ಅವರು ಕೈ ಮುಗಿದು ಹೇಳಿದರು, ನಾನು ಏನು ಮಾಡಿಲ್ಲ. ಇದರ ಬಗ್ಗೆ ನನಗೆ ಏನು ತಿಳಿದಿಲ್ಲ. ನಾನು ಒಳಗಡೆ ನನ್ನ ಕೋಣೆಯಲ್ಲಿದ್ದೆ. ಈ ಬೆಂಕಿ ಹೇಗೆ ಹತ್ತಿಕೊಂಡಿತು ಎಂಬುದು ನನಗೆ ನಿಜವಾಗಿಯೂ ತಿಳಿಯದು. ಪಾರ್ವತಿ ಕೋಣೆಗೆ ಹೋದಳು. ಬಟ್ಟೆ ಬದಲಿಸಿ ಹೊರಗೆ ಬಂದು ಹೇಳಿದಳು, ನಿಮಗೆ ನಿಮ್ಮ ಕರ್ಮಗಳ ಶಿಕ್ಷೆಯನ್ನು ನಾನು ಕೊಡಿಸಿಯೇ ತೀರುತ್ತೇನೆ ಅಮ್ಮ. ಇಷ್ಟು ಹೇಳಿ ಪಾರ್ವತಿ ಅಲ್ಲಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೊರಟು ಹೋದಳು. ಸಾವಿತ್ರಿಯವರು ಗಾಬರಿಯಿಂದ ಎಲ್ಲವನ್ನು ನೋಡುತ್ತಾ ನಿಂತರು. ಗಲ್ಲಿಯವರು ಅವರನ್ನು ತಪ್ಪಿತಸ್ಥೆ ಎಂದು ಭಾವಿಸಿ ಬೈದು ಹೊರಟು ಹೋದರು. ಗಲ್ಲಿಯ ಕೆಲವು ಮಹಿಳೆಯರು ಸಾವಿತ್ರಿಯವರು ಓಡಿ ಹೋಗಬಾರದು ಎಂದು ಅಲ್ಲೇ ನಿಂತಿದ್ದರು. ಸಾವಿತ್ರಿಯವರ ಹೃದಯ ಕುಸಿಯುತ್ತಿತ್ತು. ಅವರು ಆ ಮಹಿಳೆಯರಲ್ಲಿ ಹೇಳುತ್ತಿದ್ದರು, ನೋಡಿ ಸಹೋದರಿಯರೇ, ನಾನು ಏನು ಮಾಡಿಲ್ಲ. ನಾನು ಈ ಗಲ್ಲಿಯಲ್ಲಿ 2-3 ವರ್ಷಗಳಿಂದ ವಾಸಿಸುತ್ತಿದ್ದೇನೆ. ನೀವುಗಳಂತೂ ನನ್ನನ್ನು ನೋಡುತ್ತಿದ್ದಿರಲ್ಲವೇ? ನಾನು ನನ್ನ ಸೊಸೆಯ ಜೊತೆ ಎಂದು ದನಿ ಏರಿಸಿ ಮಾತನಾಡಿದ್ದೂ ಇಲ್ಲ. ಅವರಲ್ಲಿ ಒಬ್ಬಳು ಮಹಿಳೆ ಹೇಳಿದಳು, ನಾವು ನಿಮ್ಮನ್ನು ಬಹಳ ಒಳ್ಳೆಯವರು ಎಂದು ತಿಳಿದಿದ್ದೆವು. ಇದು ನಿಮ್ಮ ಅಸಲಿ ರೂಪ. 2 ಗಂಟೆಯ ನಂತರ ಪೊಲೀಸರು ಬಂದರು ಮತ್ತು ಸಾವಿತ್ರಿ ಅವರನ್ನು ಬಂಧಿಸಿ ಕರೆದೊಯ್ದರು. ಅವರು ಸತತವಾಗಿ ಹೇಳುತ್ತಲೇ ಇದ್ದರು, ನಾನು ಏನೂ ಮಾಡಿಲ್ಲ. ಪಾರ್ವತಿ ಸುಳ್ಳು ಹೇಳುತ್ತಿದ್ದಾಳೆ. ಆದರೆ ಲೇಡೀಸ್ ಪೊಲೀಸ್ ಆಫೀಸರ್ ಅವರಿಗೆ 2-3 ಏಟು ನೀಡಿ ಹೇಳಿದರು, ವರದಕ್ಷಿಣೆ ಆಸೆಯ ಮುದಿ ಹೆಣ್ಣೆ, ನಿನ್ನ ಸೊಸೆಯನ್ನು ವರದಕ್ಷಿಣೆಗಾಗಿ ಸುಟ್ಟು ಕೊಲ್ಲಲು ಬಯಸಿದ್ದೀಯಾ? ನೋಡು, ನಿನಗೆ ಅದೆಂತಹ ಕೆಟ್ಟ ಶಿಕ್ಷೆ ಕೊಡಿಸುತ್ತೇವೆ ಎಂದು. ಪೊಲೀಸರು ಸಾವಿತ್ರಿ ಅವರನ್ನು ಕರೆದೊಯ್ದು ಲಾಕಪ್ನಲ್ಲಿ ಬಂದ್ ಮಾಡಿದರು. ಸಂಜೆ ಶಾಯಿಲ್ ಮನೆಗೆ ಬಂದನು. ಪಾರ್ವತಿ ಅಳುತ್ತಾ ಸಾಯಿಲ್ಗೆ ಎಲ್ಲಾ ವಿಷಯಗಳನ್ನು ತಿಳಿಸಿದಳು. ಸಾಯಿಲ್ ತನ್ನ ತಾಯಿ ಹೀಗೆ ಮಾಡಬಲ್ಲಳು ಎಂದು ನಂಬಲು ಸಾಧ್ಯವಾಗಲಿಲ್ಲ. ಅವನು ಪಾರ್ವತಿಗೆ ತಿಳಿ ಹೇಳುತ್ತಾ ಅಂದನು, ನೋಡು ಪಾರ್ವತಿ, ಅಮ್ಮ ಎಂದು ಹೀಗೆ ಮಾಡಲು ಸಾಧ್ಯವಿಲ್ಲ. ಅಮ್ಮ ಬಾಲ್ಯದಿಂದಲೂ ನನ್ನನ್ನು ಒಬ್ಬಂಟಿಯಾಗಿ ಸಾಕಿದ್ದಾರೆ. ನನಗೆ ಅಮ್ಮನ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು. ಅಮ್ಮ ಹಣಕ್ಕಾಗಿ ಇಂತಹ ಕೆಲಸ ಮಾಡಲು ಸಾಧ್ಯವಿಲ್ಲ. ಖಂಡಿತ ಬೇರೆ ಯಾವುದೋ ವಿಷಯ ಇರಬೇಕು. ನಾನು ಅಮ್ಮನನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ. ಪಾರ್ವತಿ ಸಾಯಿಲ್ಗೆ ತಿಳಿ ಹೇಳಲು ಪ್ರಯತ್ನಿಸಿದಳು. ಆದರೆ ಸಾಯಿಲ್ ಅವಳ ಒಂದು ಮಾತನ್ನು ಕೇಳಲಿಲ್ಲ. ಅವನು ನೇರವಾಗಿ ಅಮ್ಮನನ್ನು ಭೇಟಿಯಾಗಲು ಹೋದನು. ಸಾವಿತ್ರಿ ಲಾಕಪ್ ಒಳಗೆ ಗೋಡೆಗೆ ಹೊರಗೆ ಕುಳಿತು ಕಣ್ಣು ಮುಚ್ಚಿ ಕಣ್ಣೀರು ಸುರಿಸುತ್ತಿದ್ದರು. ಅವರ ಜೊತೆ ಇನ್ನು ಕೆಲವು ಕೈದಿಗಳಿದ್ದರು. ಅವರು ಅವರನ್ನು ಶಪಿಸುತ್ತಿದ್ದರು. ನೋಡಿದ್ರಾ, ಇವಳಿಗೆ ಸಾಯುವ ಕಾಲ ಹತ್ತಿರ ಬಂದಿದೆ. ಆದ್ರೆ ಇವಳ ಆಸೆ ಮಾತ್ರ ಹೋಗಿಲ್ಲ. ಸಾವಿತ್ರಿಯ ಹೃದಯಕ್ಕೆ ಈ ಮಾತುಗಳೆಲ್ಲವೂ ಬಾಣದಂತೆ ಚುಚ್ಚುತ್ತಿದ್ದವು. ಅಷ್ಟರಲ್ಲಿ ಅವರಿಗೆ ಯಾರೋ ಕೂಗಿದ್ದು ಕೇಳಿಸಿತು. ಅಮ್ಮ, ಸಾಯಿಲ್ ಬಂದಿದ್ದನು. ಸಾವಿತ್ರಿ ಓಡಿ ಬಂದರು ಮತ್ತು ಅಳುತ್ತಾ ಹೇಳಲಾರಂಭಿಸಿದರು, ಮಗನೇ, ನಾನು ಏನು ಮಾಡಿಲ್ಲ. ಪಾರ್ವತಿ ಏಕೆ ಹೀಗೆ ಮಾಡುತ್ತಿದ್ದಾಳೆ ಎಂದು ನನಗೆ ತಿಳಿಯುತ್ತಿಲ್ಲ. ಇದೆಲ್ಲವೂ ನಡೆಯುವಾಗ ನಾನಂತೂ ಕೋಣೆಯಲ್ಲಿದ್ದೆ. ಸಾಯಿಲ್ ಕೂಡ ಕಣ್ಣೀರು ಸುರಿಸುತ್ತಾ ಅಮ್ಮನ ಕೈ ಹಿಡಿದುಕೊಂಡನು ಮತ್ತು ಭಾವುಕನಾಗಿ ಹೇಳಿದನು, ಅಮ್ಮ, ನೀವು ಏನೂ ಮಾಡಿಲ್ಲವೆಂದು ನನಗೆ ಗೊತ್ತಮ್ಮ. ನಾನು ನಿಮ್ಮನ್ನು ಇಲ್ಲಿಂದ ಹೊರಗೆ ಕರೆ ತಂದೆ ತೀರುತ್ತೇನೆ. ಅಷ್ಟರಲ್ಲಿ ಅಲ್ಲಿನ ಕಾನ್ಸ್ಟೇಬಲ್ ಹೇಳಿದರು, ನಿಮ್ಮ ಭೇಟಿಯ ಸಮಯ ಮುಗಿದಿದೆ. ಈಗ ನೀವು ಹೊರಡಿ. ಸಾಯಿಲ್ ತನ್ನ ಅಮ್ಮನನ್ನ ವಿಷಾದದ ನೋಟದಿಂದ ನೋಡುತ್ತಾ ಅಲ್ಲಿಂದ ಹೊರಟು ಹೋದನು. ಸಾವಿತ್ರಿ ಲಾಕಪ್ನ ಹೊರಗೆ ಕೈ ಚಾಚಿ ತಮ್ಮ ಮಗ ಹೋಗುವುದನ್ನು ನೋಡುತ್ತಾ ನಿಂತರು. ಕಣ್ಣಿನಿಂದ ಕಣ್ಣೀರಿನ ಧಾರೆ ಹರಿಯುತ್ತಿತ್ತು. ಸಾವಿತ್ರಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿತ್ತು. ಮದುವೆಯ ಕೆಲವು ವರ್ಷಗಳ ನಂತರ ಅವರು ಗರ್ಭಿಣಿಯಾದರು. ಸಾಯಿಲ್ ಗರ್ಭದಲ್ಲಿದ್ದಾಗಲೇ ಅವರ ಪತಿ ಒಂದು ಅಪಘಾತದಲ್ಲಿ ನಿಧನರಾದರು. ಅವರ ಪತಿ ಕಬ್ಬಿನ ಗಿರಣಿಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು. ಅವರು ಹೋಗುತ್ತಿದ್ದಂತೆಯೇ ಸಾವಿತ್ರಿ ಅವರ ಪ್ರಪಂಚವೇ ಮುಳುಗಿ ಹೋದಂತಾಯಿತು. ಮನೆಯಲ್ಲಿ ವೃದ್ಧ ಮಾವ ಇದ್ದರು. ಅವರನ್ನು ನೋಡಿಕೊಳ್ಳಬೇಕಿತ್ತು ಮತ್ತು ಗರ್ಭದಲ್ಲಿ ಮಗು ಇತ್ತು. ತಮ್ಮ ದುಃಖದಿಂದ ಹೊರಬಂದು ಸಾವಿತ್ರಿ ಮನಸ್ಸಿನಲ್ಲಿ ನಿರ್ಧರಿಸಿದರು,
ತಾವು ಈ ತಮ್ಮ ಮಗುವಿಗಾಗಿ ಜೀವನದ ಸಂಘರ್ಷಗಳನ್ನು ಎದುರಿಸಬೇಕೆಂದು ನಿರ್ಧರಿಸಿದರು. ಸಾವಿತ್ರಿ ತಮ್ಮ ಮಾವನವರ ಇರುವಿಕೆಯಲ್ಲೇ ಮೆಲ್ಲ ಮೆಲ್ಲಗೆ ತಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದರು. ಓದಿನ ಸಮಯದಲ್ಲಿ ಸಾಹಿಲ್ನ ಜನನವಾಯಿತು. ಸಾಹಿಲ್ ಹುಟ್ಟಿದ ನಂತರ ಸಾವಿತ್ರಿ ಮೆಲ್ಲ ಮೆಲ್ಲಗೆ ಇತರರ ಮನೆಗಳಿಗೆ ಹೋಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಇದೇ ಮಧ್ಯೆ ಮಾವನವರು ತೀರಿ ಹೋದರು. ಈಗ ಅವರ ಸಂಕಷ್ಟಗಳು ಇನ್ನೂ ಹೆಚ್ಚಾದವು. ಅವರ ಹತ್ತಿರ ಒಂದು ಸಣ್ಣ ಮಗು ಇತ್ತು. ತಮ್ಮ ಮಗುವನ್ನು ಎತ್ತಿಕೊಂಡು ಅವರು ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದರು ಮತ್ತು ರಾತ್ರಿ ಬಂದು ಓದುತ್ತಿದ್ದರು. ಇಷ್ಟೊಂದು ಸಂಘರ್ಷಗಳ ಮಧ್ಯೆ ಅವರು ತಮ್ಮ ಮಗನನ್ನು ಓದಿಸಿ ಅರ್ಹನನ್ನಾಗಿ ಮಾಡಿದರು. ಇಂದು ಅವರ ಮಗ ಒಬ್ಬ ಸರ್ಕಾರಿ ಆಫೀಸರ್ ಆಗಿದ್ದನು. ಅದರ ಬಗ್ಗೆ ಅವರಿಗೆ ಬಹಳ ಖುಷಿ ಮತ್ತು ಹೆಮ್ಮೆ ಇತ್ತು. ಏನೆಂದರೆ ತಮ್ಮ ಪರಿಶ್ರಮ ಮತ್ತು ಸಂಘರ್ಷಕ್ಕೆ ಫಲ ಸಿಕ್ಕಿದೆ ಎಂದು ಅವರು ಸಂತೋಷವಾಗಿದ್ದರು. ಸಾಹಿಲ್ಗೆ ನಗರದಲ್ಲಿ ಕೆಲಸ ಸಿಕ್ಕಿತು. ಅದಕ್ಕಾಗಿ ಸಾಹಿಲ್ ತನ್ನ ಅಮ್ಮನನ್ನು ಕರೆದುಕೊಂಡು ನಗರಕ್ಕೆ ಬಂದನು. ಇದಕ್ಕೂ ಮೊದಲು ಅವರು ಹಳ್ಳಿಯಲ್ಲಿ ಇರುತ್ತಿದ್ದರು. ನಗರಕ್ಕೆ ಬಂದ ನಂತರ ಕೆಲವು ತಿಂಗಳುಗಳಲ್ಲೇ ಸಾಹಿಲ್ಗೆ ಪಾರ್ವತಿಯ ಜೊತೆ ಪ್ರೀತಿಯಾಯಿತು ಮತ್ತು ಈ ವಿಷಯವನ್ನು ಸಾಹಿಲ್ ತನ್ನ ಅಮ್ಮನಿಗೆ ತಿಳಿಸಿದನು. ಸಾವಿತ್ರಿ ಖುಷಿ ಖುಷಿಯಿಂದ ಈ ಮದುವೆಗೆ ಒಪ್ಪಿಕೊಂಡರು. ಮದುವೆಯ ನಂತರ ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿತ್ತು. ಪಾರ್ವತಿ ಬಗ್ಗೆ ಸಾವಿತ್ರಿ ಅವರಿಗೆ ಯಾವುದೇ ದೂರು ಇರಲಿಲ್ಲ. ಆದರೆ ಪಾರ್ವತಿ ಮನಸ್ಸಿನಲ್ಲಿ ಮೆಲ್ಲ ಮೆಲ್ಲಗೆ ಸಾವಿತ್ರಿಯವರ ಬಗ್ಗೆ ಕಹಿಯಾದ ಭಾವನೆಗಳು ತುಂಬುತ್ತಾ ಹೋದವು. ಕಾರಣ ಏನೆಂದರೆ ಸಾಹಿಲ್ ತನ್ನ ಅಮ್ಮನನ್ನು ಬಹಳ ಗೌರವಿಸುತ್ತಿದ್ದನು. ಯಾವಾಗ ಆಫೀಸ್ನಿಂದ ಬಂದರೂ ನೇರವಾಗಿ ಅಮ್ಮನ ಪಕ್ಕ ಕುಳಿತುಕೊಳ್ಳುತ್ತಿದ್ದನು. ಅವರ ಕ್ಷೇಮ ವಿಚಾರಿಸುತ್ತಿದ್ದನು. ಅವರಿಗಾಗಿ ಹೊರಗಿನಿಂದ ಏನಾದರೂ ತರುತ್ತಿದ್ದನು. ಯಾವುದೇ ಕೆಲಸ ಮಾಡುವ ಮೊದಲು ಅಮ್ಮನನ್ನು ಕೇಳುತ್ತಿದ್ದನು. ಅವನು ಪಾರ್ವತಿಗೂ ಕೂಡ ಗೌರವ ಪ್ರೀತಿ ನೀಡುತ್ತಿದ್ದನು. ಆದರೆ ಪಾರ್ವತಿಗೆ ಸಾಹಿಲ್ ಮೇಲೆ ಏಕಾಧಿಕಾರ ಬೇಕಿತ್ತು. ಮೇಲಾಗಿ ಸಾವಿತ್ರಿ ಪಾರ್ವತಿಗೆ ಹೊಸ ಸಂಸಾರವನ್ನು ಹೇಗೆ ನಡೆಸಬೇಕು ಎಂಬ ಬಗ್ಗೆ ಎಲ್ಲವನ್ನು ತಿಳಿಸುತ್ತಿದ್ದರು. ಸಣ್ಣ ಪುಟ್ಟ ವಿಷಯಗಳಿಗೂ ಅವಳನ್ನು ತಿದ್ದುತ್ತಿದ್ದರು. ಅಂದರೆ ಅವಳು ಎಲ್ಲಾ ಕೆಲಸವನ್ನು ನಿಭಾಯಿಸುವುದನ್ನು ಕಲಿಯಲಿ ಎಂದು ಹಾಗೆ ಮಾಡುತ್ತಿದ್ದರು. ಆದರೆ ಪಾರ್ವತಿ ಅವರು ತನ್ನನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದುಕೊಂಡಿದ್ದಳು. ಯಾವಾಗಲಾದರೂ ಸಾಹಿಲ್ ಹತ್ತಿರ ಸಾವಿತ್ರಿ ಬಗ್ಗೆ ಏನನ್ನಾದರೂ ಹೇಳಿದರೆ ಸಾಹಿಲ್ ಅಮ್ಮನ ಹೆಸರು ಕೇಳುತ್ತಲೇ ಪಾರ್ವತಿಯನ್ನು ಅಲ್ಲೇ ತಡೆದು ಬಿಡುತ್ತಿದ್ದನು. ಸಾಹಿಲ್ ಹೇಳುತ್ತಿದ್ದನು, ನೋಡು ಪಾರ್ವತಿ, ನಾನು ನಿನಗೆ ಜಗತ್ತಿನ ಎಲ್ಲಾ ಸಂತೋಷ ನೀಡಲು ಸಿದ್ಧನಿದ್ದೇನೆ. ಆದರೆ ನೀನು ನನ್ನ ಮತ್ತು ಅಮ್ಮನ ಮಧ್ಯೆ ಬರಲು ಪ್ರಯತ್ನಿಸಬೇಡ. ಅಮ್ಮ ನನ್ನ ಪಾಲಿಗೆ ದೇವರಿಗಿಂತ ಹೆಚ್ಚು. ಅವರು ಬಹಳ ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ. ಪಾರ್ವತಿ ಒಳಗೊಳಗೆ ಕುದಿಯುತ್ತಿದ್ದಳು. ಪಾರ್ವತಿ ಫೋನಿನಲ್ಲಿ ತನ್ನ ಅಮ್ಮನಿಗೆ ಇದೆಲ್ಲವನ್ನು ತಿಳಿಸುತ್ತಿದ್ದಳು. ಅವಳ ತಾಯಿ ಹೆಚ್ಚಾಗಿ ಅವಳ ಕಿವಿ ತುಂಬುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ಆ ಮುದಿ ಹೆಣ್ಣಿನ ಕಾಟದಿಂದ ನೀನೇಕೆ ಮುಕ್ತಿ ಪಡೆಯಬಾರದು? ನೀವು ಎಲ್ಲಾದರೂ ಹೊರಟು ಹೋಗಿ ಅಥವಾ ನಿನ್ನ ಅತ್ತೆಯನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ ಬಿಟ್ಟು ಬನ್ನಿ. ಪಾರ್ವತಿ ಬೇಸರದ ಧ್ವನಿಯಲ್ಲಿ ಹೇಳಿದಳು, ಹೌದು ಅಮ್ಮ, ನಾನು ಬಿಟ್ಟು ಬಿಡುತ್ತಿದ್ದೆ. ಆದರೆ ನಿಮ್ಮ ಅಳಿಯನೇ ತಯಾರಿಲ್ಲವಲ್ಲ. ಒಂದು ದಿನ ನಾನು ಅವರಲ್ಲಿ ಹೇಳಿದ್ದೆ, ಅಮ್ಮ ದಿನವಿಡೀ ಮನೆಯಲ್ಲಿ ಒಬ್ಬಂಟಿಯಾಗಿ ಇರುತ್ತಾರೆ, ಅವರನ್ನೇಕೆ ವೃದ್ಧಾಶ್ರಮಕ್ಕೆ ಬಿಡಬಾರದು ಎಂದು. ಆದರೆ ಅವರಂತೂ ನನ್ನ ಮೇಲೆಯೇ ಸಿಡಿಮಿಡಿಗೊಂಡರು. ನನ್ನ ಮೇಲೆ ಕೈಯೆತ್ತುವುದೊಂದು ಬಾಕಿ ಇತ್ತು. ಹಲವಾರು ದಿನಗಳವರೆಗೆ ನನ್ನ ಹತ್ತಿರ ಮಾತನಾಡಲೂ ಇಲ್ಲ. ಈಗ ನೀನೇ ಹೇಳು, ಅಂತಹ ಸಮಯದಲ್ಲಿ ನಾನು ಹೇಗೆ ಅವರನ್ನು ಅವರ ಅಮ್ಮನಿಂದ ಬೇರೆ ಮಾಡಲಿ? ಆಗ ಪಾರ್ವತಿಯ ಅಮ್ಮ ಒಂದು ಉಪಾಯ ಹೇಳಿದರು. ನೋಡು ಪಾರ್ವತಿ, ಒಂದು ವೇಳೆ ಸಾಹಿಲ್ ತನ್ನ ಅಮ್ಮನಿಂದ ಬೇರೆಯಾಗುತ್ತಿಲ್ಲ ಎಂದಾದರೆ ನೀನು ಸಾಹಿಲ್ನನ್ನೇ ದೂರ ಮಾಡಿಬಿಡು. ಪಾರ್ವತಿ ಆಶ್ಚರ್ಯದಿಂದ ಕೇಳಿದಳು, ಅಮ್ಮ, ನೀನು ಏನು ಹೇಳುತ್ತಿದ್ದೀಯಾ? ನನಗೆ ಏನೂ ಅರ್ಥವಾಗುತ್ತಿಲ್ಲ. ಪಾರ್ವತಿಯ ತಾಯಿ ಹೇಳಿದರು, ನೋಡು, ನಾವು ಬಡವರು ಎಂಬುದು ಸತ್ಯ ಮತ್ತು ನಾವು ನಿನಗೆ ವರದಕ್ಷಿಣೆ ಹಣ ನೀಡಿಲ್ಲ. ಸಾಹಿಲ್ ಸರ್ಕಾರಿ ನೌಕರಿಯಲ್ಲಿದ್ದ. ಯಾರು ಬೇಕಾದರೂ ಅವನಿಗೆ ವರದಕ್ಷಿಣೆ ನೀಡಿ ಹೆಣ್ಣು ಕೊಡುತ್ತಿದ್ದರು. ಆದರೆ ಸಾಹಿಲ್ ವರದಕ್ಷಿಣೆ ಪಡೆಯದೆ ನಿನ್ನನ್ನು ಮದುವೆಯಾದನು. ನೀನು ಸ್ವಲ್ಪ ಬುದ್ಧಿ ಉಪಯೋಗಿಸಿದರೆ ನಿನ್ನ ಅತ್ತೆಯನ್ನು ವರದಕ್ಷಿಣೆ ಕಿರುಕುಳ ಕೇಸ್ನಲ್ಲಿ ಸಿಲುಕಿಸಬಹುದು. 4 ಗೋಡೆಗಳ ಮಧ್ಯೆ ಏನಾಗುತ್ತದೆ ಎಂಬುದು ಹೊರಗಿನವರಿಗೆ ಏನು ತಿಳಿಯುತ್ತದೆ? ಪಾರ್ವತಿ ಮೊದಲು ಈ ವಿಷಯವನ್ನು ನಿರಾಕರಿಸಿದ್ದಳು. ನಂತರ ಒಪ್ಪಿಕೊಂಡು ನಾಟಕವಾಡಲು ಶುರು ಮಾಡುತ್ತಾಳೆ. ಇತ್ತ ಸಾವಿತ್ರಿಯವರು ಲಾಕಪ್ನಲ್ಲಿ ಕಣ್ಣೀರು ಸುರಿಸುತ್ತಿದ್ದರು. ಅಷ್ಟರಲ್ಲೇ ಪಾರ್ವತಿ ತನ್ನ ಅಮ್ಮನ ಜೊತೆ ಅಲ್ಲಿಗೆ ಬಂದು ಹೇಳಿದಳು, ಅಮ್ಮ, ನಾನು ನಿಮ್ಮಲ್ಲಿ ಎಷ್ಟೊಂದು ಬಾರಿ ಹೇಳಿದೆ, ನೀವು ಮನೆಗೆ ಮರಳಿ ಹೋಗಿ ಅಥವಾ ಯಾವುದಾದರೂ ವೃದ್ಧಾಶ್ರಮಕ್ಕಾದರೂ ಹೋಗಿ ಎಂದಿದ್ದೆ. ಆದರೆ ನೀವು ಕೇಳಲಿಲ್ಲ, ನಿಮ್ಮ ಮಗನೂ ಕೇಳಲಿಲ್ಲ. ಈಗ ನೋಡಿ, ನಾನು ಹೇಗೆ ನಿಮ್ಮನ್ನು ನಿಮ್ಮ ಮಗನಿಂದ ಬೇರೆ ಮಾಡುತ್ತೇನೆ ಮತ್ತು ನಿಮ್ಮ ಮುಂದಿನ ಜೀವನ ನರಕ ಮಾಡುತ್ತೇನೆ ಎಂದು. ಸಾವಿತ್ರಿ ಆತ್ಮವಿಶ್ವಾಸದಿಂದ ಹೇಳಿದಳು, ಪಾರ್ವತಿ, ನೀನು ಮಾತನಾಡುತ್ತಿರುವುದು ಸರಿಯಲ್ಲ. ನಾನು ನಿನ್ನನ್ನು ನನ್ನ ಮಗಳೆಂದು ತಿಳಿದಿದ್ದೆ. ಆದರೆ ನೀನು ನನ್ನನ್ನು ವರದಕ್ಷಿಣೆಯ ಸುಳ್ಳು ಕೇಸ್ನಲ್ಲಿ ಸಿಲುಕಿಸಿದೆ. ಈಗ ನೀನು ನೋಡು, ಇದು ನಿನ್ನ ಜೀವನದ ಅತಿ ದೊಡ್ಡ ತಪ್ಪು ಎಂದು ಸಾಬೀತಾಗುತ್ತದೆ. ಈ ತಪ್ಪನ್ನು ತಿದ್ದಿಕೊಳ್ಳುವ ಅವಕಾಶವೂ ನಿನಗೆ ಸಿಗುವುದಿಲ್ಲ. ಪಾರ್ವತಿ ಕುತಂತ್ರದ ನಗುವಿನೊಂದಿಗೆ ಸಾವಿತ್ರಿಯವರಿಗೆ ಹೇಳಿದಳು, ನೋಡೋಣ ಏನಾಗುತ್ತದೆ ಎಂದು. ಹೇಗಿದ್ದರೂ ನನ್ನ ಕೇಸ್ ಬಹಳ ಸ್ಟ್ರಾಂಗ್ ಆಗಿದೆ. ಏರಿಯಾದವರು ಕೂಡ ನಾನು ಸುಡುತ್ತಿರುವುದನ್ನು ನೋಡಿದ್ದಾರೆ ಮತ್ತು ಮನೆಯಲ್ಲಿ ನಿಮ್ಮ ಹೊರತು ಬೇರೆ ಯಾರೂ ಇರಲಿಲ್ಲ.
ನಾನು ಕೇಳಿದ ಪ್ರಕಾರ ಯಾವ ವಕೀಲರು ನಿಮ್ಮ ಕೇಸ್ ತಗೊಳ್ಳಲು ಸಿದ್ಧವಾಗುತ್ತಿಲ್ಲವಂತೆ. ನಿಮಗೆ ಜೀವಾವಧಿ ಶಿಕ್ಷೆಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಮತ್ತು ಆಮೇಲೆ ನೋಡಿ, ನೀವು ಜೈಲಿಗೆ ಹೋಗುತ್ತಿದ್ದಂತೆಯೇ ನಾನು ಸಾಹಿಲ್ ಜೊತೆ ಸಂತೋಷದ ಜೀವನ ಪ್ರಾರಂಭಿಸುತ್ತೇನೆ. ಸಾವಿತ್ರಿ ಅವರು ಕೂಡ ಅದೇ ಭಾಷೆಯಲ್ಲಿ ಉತ್ತರ ನೀಡಿದರು. ಪಾರ್ವತಿ, ಅದು ಕಾಲವೇ ನಿರ್ಧರಿಸುತ್ತದೆ. ಸತ್ಯ ಎಂದಿಗೂ ಸೋಲಲು ಸಾಧ್ಯವಿಲ್ಲ. ಈ ಮಾತು ನಿನಗೂ ಅರ್ಥವಾಗುತ್ತದೆ. ಪಾರ್ವತಿ ಅಲ್ಲಿಂದ ನಗುತ್ತಾ ಹೊರಟು ಹೋದಳು. ಆದರೆ ಸಾವಿತ್ರಿಯವರು ಸತ್ಯವನ್ನು ಜಗತ್ತಿನ ಮುಂದೆ ತಂದೆ ತರುತ್ತೇನೆ ಎಂದು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದರು. ಇತ್ತ ಸಾಹಿಲ್ ವಕೀಲನ ಹುಡುಕಾಟದಲ್ಲಿ ತೊಡಗಿದನು. ಅವನು ಎಷ್ಟೋ ವಕೀಲರನ್ನು ಭೇಟಿಯಾದನು. ಆದರೆ ಯಾವುದೇ ವಕೀಲ ಈ ಕೇಸ್ ನಡೆಸಲು ಒಪ್ಪಿಕೊಳ್ಳಲಿಲ್ಲ. ಎಲ್ಲರದು ಒಂದೇ ಉತ್ತರ, ನಿಮ್ಮ ಕೇಸ್ ಬಹಳ ವೀಕ್ ಇದೆ. ಅಂತಹ ಕೇಸ್ನಲ್ಲಿ ಅತ್ತೆ ಮಾವನ ಕಡೆಯವರು ಗೆಲ್ಲುವುದು ಸರಿಸುಮಾರು ಅಸಾಧ್ಯ. ಸಾಹಿಲ್ ಆತಂಕಗೊಂಡನು. ಮರುದಿನ ಸಾಹಿಲ್ ತನ್ನ ಅಮ್ಮನ ಹತ್ತಿರ ಬಂದನು ಮತ್ತು ಭಾವುಕನಾಗಿ ಅಳುತ್ತಾ ಹೇಳಿದನು, ಅಮ್ಮ, ನಾನು ಬಹಳಷ್ಟು ವಕೀಲರ ಹತ್ತಿರ ಮಾತನಾಡಿದೆ. ಆದರೆ ಯಾರೂ ನಮ್ಮ ಕೇಸ್ ತಗೊಳ್ಳಲು ಸಿದ್ಧರಿಲ್ಲ. ನನಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಸಾವಿತ್ರಿ ಸಾಹಿಲ್ನ ಕೈ ಹಿಡಿದು ವಿಶ್ವಾಸದಿಂದ ಹೇಳಿದರು, ನೀನು ಚಿಂತೆ ಮಾಡಬೇಡ ಮಗನೇ. ನಾಳೆ ನಮ್ಮ ಕೇಸ್ನ ಹಿಯರಿಂಗ್ ಇದೆ. ನನಗೆ ಭಗವಂತ ಮತ್ತು ಕಾನೂನಿನ ಮೇಲೆ ಪೂರ್ಣ ಭರವಸೆ ಇದೆ. ನೀನು ನೋಡು, ನಾನು ನಿರಪರಾಧಿ ಎಂದು ನಾನು ಸಾಬೀತುಪಡಿಸಿಯೇ ತೀರುತ್ತೇನೆ. ನಮಗೆ ವಕೀಲರು ಸಿಗದೇ ಇರಬಹುದು, ಆದರೆ ಕಾನೂನು ಒಬ್ಬ ಆರೋಪಿಗೂ ಕೂಡ ಹಕ್ಕು ನೀಡುತ್ತದೆ ಅಂದರೆ ಅವನು ತನ್ನ ವಾದವನ್ನು ಮಂಡಿಸಬಹುದು. ಒಂದು ವೇಳೆ ಅವನಿಗೆ ವಕೀಲ ಸಿಗದಿದ್ದರೆ, ಇಷ್ಟು ಹೇಳಿ ಸಾವಿತ್ರಿ ಆತ್ಮವಿಶ್ವಾಸದಿಂದ ನಗುತ್ತಾರೆ. ಸಾಹಿಲ್ ಕೂಡ ಅಮ್ಮನ ಆತ್ಮವಿಶ್ವಾಸ ಕಂಡು ನಗುತ್ತಾನೆ ಮತ್ತು ಹೇಳುತ್ತಾನೆ, ಹೌದು ಅಮ್ಮ, ನಾನಂತೂ ಮರೆತೇ ಹೋಗಿದ್ದೆ. ನೀವು ಸುಲಭವಾಗಿ ಈ ಕೇಸ್ ಗೆಲ್ಲಬಹುದು. ಸಾಹಿಲ್ ಮರಳಿದನು. ಸಾಹಿಲ್ ಪಾರ್ವತಿಯನ್ನು ಮನೆಯಿಂದ ಓಡಿಸಿದ್ದನು, ಏಕೆಂದರೆ ಅಮ್ಮ ತಪ್ಪು ಮಾಡಿಲ್ಲ ಎಂದು ಅವನಿಗೆ ಪೂರ್ಣ ಭರವಸೆ ಇತ್ತು ಮತ್ತು ಪಾರ್ವತಿ ಅವರ ಮೇಲೆ ಸುಳ್ಳು ಆಪಾದನೆ ಹೊರಿಸಿದ್ದಾಳೆ ಎಂದು ತಿಳಿದಿತ್ತು. ಪಾರ್ವತಿ ತನ್ನ ತವರು ಮನೆಗೆ ಬಂದಳು. ಕೋರ್ಟ್ನ ಮೊದಲ ಹಿಯರಿಂಗ್ ಪ್ರಾರಂಭವಾಯಿತು. ಪಾರ್ವತಿ ಒಬ್ಬ ಒಳ್ಳೆಯ ವಕೀಲ ರಘುನಾಥ್ ಎಂಬುವವರನ್ನು ಹೈರ್ ಮಾಡಿದ್ದಳು. ಆದರೆ ಸಾವಿತ್ರಿಯವರ ಕೇಸ್ಗಾಗಿ ಇಂದಿನವರೆಗೂ ಯಾವುದೇ ವಕೀಲ ಸಿಕ್ಕಿರಲಿಲ್ಲ. ಜಡ್ಜ್ ಅವರು ಸಾವಿತ್ರಿಯವರಿಗೆ ಕೇಳಿದರು, ಏನು ನಿಮ್ಮ ಕೇಸ್ಗಾಗಿ ಯಾವುದೇ ವಕೀಲರಿಲ್ಲವೇ? ಸಾವಿತ್ರಿಯವರು ಬಹಳ ಸಹಜವಾಗಿ ಉತ್ತರ ನೀಡಿದರು, ಯುವರ್ ಆನರ್, ಎಲ್ಲ ವಕೀಲರು ನನ್ನ ಕೇಸ್ ದುರ್ಬಲವಾಗಿದೆ ಮತ್ತು ಈ ಕೇಸನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂದುಕೊಂಡಿದ್ದಾರೆ. ಅದಕ್ಕಾಗಿ ನನಗೆ ವಕೀಲರು ಸಿಗಲಿಲ್ಲ. ನನ್ನ ಕೇಸನ್ನು ನಾನೇ ನಡೆಸಲು ಅನುಮತಿ ನೀಡಬೇಕೆಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಪಾರ್ವತಿ ವ್ಯಂಗ್ಯದ ನಗುವಿನೊಂದಿಗೆ ತನ್ನ ಅಮ್ಮನ ಹತ್ತಿರ ಮೆಲ್ಲನೆ ಹೇಳಿದಳು, ಈಗ ಈ ಮುದಿ ಹೆಣ್ಣು ತನ್ನ ಕೇಸ್ ತಾನೇ ನಡೆಸುತ್ತಾಳಂತೆ. ಏನಾದರೂ ತಿಳಿದಿದೆಯೇ ಇವಳಿಗೆ? ಈಗ ಇವಳನ್ನು ಭಗವಂತನು ಉಳಿಸಲು ಸಾಧ್ಯವಿಲ್ಲ ಅಮ್ಮ. ಇಷ್ಟು ಹೇಳಿ ತಾಯಿ ಮಗಳಿಬ್ಬರು ಮೆಲ್ಲನೆ ನಗಲಾರಂಭಿಸಿದರು. ಪಾರ್ವತಿಯ ವಕೀಲ ರಘುನಾಥ್ ತಮ್ಮ ವಾದ ಮಂಡಿಸಿದರು. ಅವರು ಹೇಳಿದರು, ಯುವರ್ ಆನರ್, 25ನೇ ತಾರೀಕಿನ ಮಧ್ಯಾಹ್ನ ಸಾವಿತ್ರಿ ದೇವಿ ಅವರು ನನ್ನ ಕ್ಲೈಂಟ್ ಪಾರ್ವತಿಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದರು. ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವರು ಹಿಂದಿನಿಂದ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದರು. ಅವಳ ಅದೃಷ್ಟ ಚೆನ್ನಾಗಿತ್ತು. ಬೆಂಕಿ ಪಾಯಲ್ನ ಇಡೀ ಶರೀರಕ್ಕೆ ತಗುಲಲಿಲ್ಲ, ಬರೀ ಸೀರೆಯ ಮೇಲೆ ಬಿತ್ತು. ಅವಳು ಓಡಿ ಹೊರಗೆ ಬಂದಳು ಮತ್ತು ಗಲ್ಲಿಯವರು ಅವಳನ್ನು ಉಳಿಸಿದರು. ಇಲ್ಲದಿದ್ದರೆ ಅಂದು ನನ್ನ ಕ್ಲೈಂಟ್ ಬಹುಶಃ ಬದುಕುತ್ತಿರಲಿಲ್ಲ. ಮತ್ತು ಈ ವಿಷಯದ ಸಾಕ್ಷಿಗಾಗಿ ನಾನು ಗಲ್ಲಿಯ ಕೆಲವು ಜನರನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಬಯಸುತ್ತೇನೆ. ಜಡ್ಜ್ ಪಾರ್ವತಿಯ ವಕೀಲರಿಗೆ ಅನುಮತಿ ನೀಡಿದರು. ಒಬ್ಬೊಬ್ಬರಾಗಿ ಗಲ್ಲಿಯ 4-5 ಜನರು ಬಂದರು ಮತ್ತು ಎಲ್ಲರೂ ಒಂದೇ ಸಾಕ್ಷಿ ನೀಡಿದರು. ಜಡ್ಜ್ ಸಾಹೇಬರೇ, ಅಂದು ಮಧ್ಯಾಹ್ನ ಪಾರ್ವತಿ ಇದ್ದಕ್ಕಿದ್ದಂತೆ ತನ್ನ ಮನೆಯಿಂದ ಬೆಂಕಿಯ ಜ್ವಾಲೆಯೊಂದಿಗೆ ಹೊರಗೆ ಬಂದಳು. ಅವಳ ಸೀರೆಯ ಮೇಲೆ ಬೆಂಕಿ ಹತ್ತಿತ್ತು ಮತ್ತು ಅವಳು ಪದೇ ಪದೇ ಸಹಾಯಕ್ಕಾಗಿ ಕಿರುಚುತ್ತಿದ್ದಳು. ತನ್ನ ಅತ್ತೆ ವರದಕ್ಷಿಣೆಗಾಗಿ ತನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಳು. ನಾವುಗಳು ಅವಳ ಪ್ರಾಣ ಉಳಿಸಿದೆವು. ನ್ಯಾಯಾಲಯದಲ್ಲಿ ಕುಳಿತಿದ್ದ ಎಲ್ಲಾ ಜನರು ಸಾವಿತ್ರಿ ದೇವಿಯವರನ್ನು ದ್ವೇಷದ ದೃಷ್ಟಿಯಿಂದ ನೋಡಲಾರಂಭಿಸಿದರು. ಎಲ್ಲರೂ ತಮ್ಮೊಳಗೆ ಮಾತನಾಡಿಕೊಳ್ಳಲಾರಂಭಿಸಿದರು. ಇವಳೆಂತಹ ದುಷ್ಟ ಹೆಣ್ಣು, ಮುಖ ನೋಡಿ ಅದೆಷ್ಟು ಮುಗ್ದಳಂತೆ ಇದ್ದಾಳೆ, ಮತ್ತು ನೋಡಿ ಎಂತಹ ಅಸಹ್ಯ ಕೆಲಸ ಮಾಡಿದ್ದಾಳೆ. ಪಾರ್ವತಿಯ ವಕೀಲರು ಅವಳನ್ನು ಕಟಕಟೆಗೆ ಕರೆಯಲು ಅನುಮತಿ ಕೇಳಿದರು. ಪಾರ್ವತಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೋಗಿ ಕಟಕಟೆಯಲ್ಲಿ ನಿಂತಳು. ಪಾರ್ವತಿಯ ವಕೀಲರು ಕೇಳಿದರು, ಪಾರ್ವತಿಯವರೇ, ನೀವು ತಿಳಿಸಬಲ್ಲಿರಾ ಅಂದು ನಿಮ್ಮ ಜೊತೆ ಏನಾಯಿತು ಎಂದು? ಪಾರ್ವತಿ ಕಣ್ಣೀರು ಸುರಿಸುತ್ತಾ ತನ್ನ ಸೆರಗನ್ನು ತಲೆಯ ಮೇಲಿಟ್ಟುಕೊಂಡು ಅಳುತ್ತಾ ಎಲ್ಲಾ ಮಾತುಗಳನ್ನು ಹೇಳಲಾರಂಭಿಸಿದಳು. ಜಡ್ಜ್ ಸಾಹೇಬರೇ, ನಾನು ಒಂದು ಮಧ್ಯಾಹ್ನದ ಅಡುಗೆ ಮಾಡುತ್ತಿದ್ದೆ. ನಾನು ನನ್ನ ಕೆಲಸದಲ್ಲಿದ್ದೆ. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಅಮ್ಮ ಹಿಂದಿನಿಂದ ಬಂದರು. ಅವರು ನನ್ನ ಮೇಲೆ ಪೆಟ್ರೋಲ್ ಸುರಿದರು ಮತ್ತು ನಾನು ಏನೋ ತಿಳಿಯುವ ಮೊದಲೇ ಅವರು ಬೆಂಕಿ ಪೆಟ್ಟಿಗೆಯಿಂದ ನನಗೆ ಬೆಂಕಿ ಹಚ್ಚಿದರು. ಅದು ಭಗವಂತನ ಕೃಪೆ. ಬೆಂಕಿ ಬರಿ ನನ್ನ ಬಟ್ಟೆಗಳ ಮೇಲೆ ಬಿತ್ತು ಮತ್ತು ನಾನು ಓಡಿ ಹೊರಗೆ ಬಂದೆ. ಮುಂದಿನ ಕಥೆಯನ್ನಂತೂ ಗಲ್ಲಿಯವರು ನಿಮಗೆ ತಿಳಿಸಿದ್ದಾರೆ. ಇದೇ ಜನರು ನನ್ನ ಪ್ರಾಣ ಉಳಿಸಿದರು.
ಇಲ್ಲದಿದ್ದರೆ ಇಂದು ಬಹುಶಃ ನಾನು ಇಷ್ಟು ಹೇಳಿ ಪಾರ್ವತಿ ಅಳಲಾರಂಭಿಸಿದಳು. ಅವಳು ಮುಂದುವರಿಸಿ ಹೇಳಿದಳು, ಜಡ್ಜ್ ಸಾಹೇಬರೇ, ನನ್ನ ಅತ್ತೆ ನನಗೆ ಯಾವಾಗಲೂ ವರದಕ್ಷಿಣೆಗಾಗಿ ಟೀಕೆ ಮಾಡುತ್ತಿದ್ದರು. ನಾನು ಒಬ್ಬಳು ಬಡ ಕುಟುಂಬದ ಹುಡುಗಿ. ನನಗೆ ಅಪ್ಪ ಇಲ್ಲ, ಬರೀ ಅಮ್ಮ ಮತ್ತು ಸಣ್ಣ ತಮ್ಮನಿದ್ದಾನೆ. ಇವರಿಗೆ ಹೆಚ್ಚಿನ ವರದಕ್ಷಿಣೆ ನೀಡಲು ಸಾಧ್ಯವಿರಲಿಲ್ಲ. ಸಾಹಿಲ್ ನನ್ನನ್ನು ಪ್ರೀತಿಸುತ್ತಿದ್ದ. ಅದಕ್ಕಾಗಿ ಅವನು ಮದುವೆಯ ಒತ್ತಡ ಹಾಕಿದನು. ಮಗನ ಒತ್ತಡಕ್ಕೆ ಇವರು ಮದುವೆಯಂತೂ ಮಾಡಿದರು. ಆದರೆ ಎಂದಿಗೂ ನನ್ನನ್ನು ತಮ್ಮ ಸೊಸೆಯ ರೂಪದಲ್ಲಿ ಸ್ವೀಕರಿಸಲೇ ಇಲ್ಲ. ಹೆಚ್ಚಾಗಿ ನನಗೆ ಟೀಕೆ ಮಾಡುತ್ತಿದ್ದರು. ಅಂದರೆ ನಿನ್ನ ಅಮ್ಮ ಏನೂ ನೀಡಿಲ್ಲ, ಹೋಗಿ ನಿನ್ನ ಅಮ್ಮನಿಂದ 2 ಲಕ್ಷ ತಗೊಂಡು ಬಾ ಎಂದು. ಕೆಲವೊಮ್ಮೆ ಹೇಳುತ್ತಿದ್ದರು, ಹೋಗಿ ಚಿನ್ನದ ಚೈನ್ ತಗೊಂಡು ಬಾ. ನನ್ನ ಮಗನಿಗೆ ಒಂದು ಚಿನ್ನದ ಚೈನ್ ಕೂಡ ನಿನ್ನ ಅಮ್ಮ ನೀಡಿಲ್ಲ ಎಂದು. ಇವರು ನನಗೆ ಹೆಚ್ಚಾಗಿ ಕೊಲ್ಲುವ ಬೆದರಿಕೆಯನ್ನು ನೀಡುತ್ತಿದ್ದರು. ಆದರೆ ಇವರು ನಿಜವಾಗಿಯೂ ಹೀಗೆ ಮಾಡುತ್ತಾರೆ ಎಂದು ನನಗೆ ತಿಳಿದಿರಲಿಲ್ಲ. ಇಷ್ಟು ಹೇಳಿ ಪಾರ್ವತಿ ಅಲ್ಲಿಯೇ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಜಡ್ಜ್ ಪಾರ್ವತಿಯನ್ನು ಮರಳಿ ಹೋಗಲು ಹೇಳಿದರು ಮತ್ತು ಸಾವಿತ್ರಿ ದೇವಿಯವರಿಗೆ ತಮ್ಮ ವಾದ ಮಂಡಿಸಲು ಹೇಳಿದರು. ಸಾವಿತ್ರಿ ಹೇಳಿದರು, ಜಡ್ಜ್ ಸಾಹೇಬರೇ, ನಾನು ಪಾರ್ವತಿಯ ಹತ್ತಿರ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇನೆ. ಜಡ್ಜ್ ಮತ್ತೆ ಪಾರ್ವತಿಯನ್ನು ಕರೆದರು. ಸಾವಿತ್ರಿ ಪಾರ್ವತಿಯಲ್ಲಿ ಪ್ರಶ್ನೆ ಕೇಳಿದರು. ಒಂದು ಮಾತು ತಿಳಿಸಿ, ಅಂದರೆ ನಾನು ನಿಮ್ಮ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದೆ ಎಂದು ನೀವು ಹೇಳುತ್ತಿದ್ದೀರಿ. ಸ್ವಲ್ಪ ನನಗೆ ಇದನ್ನು ತಿಳಿಸಿ. ಅಂದರೆ ಪೆಟ್ರೋಲ್ ಸುರಿದರೆ ಕೇವಲ ಸೀರೆ ಮತ್ತು ಸೆರಗಿಗೆ ಮಾತ್ರ ಬೆಂಕಿ ತಗುಲುವಂತಹ ಪೆಟ್ರೋಲ್ ಯಾವುದಿದೆ? ಜಡ್ಜ್ ಸಾಹೇಬರೇ, ನೀವು ಸ್ವಲ್ಪ ಇವರನ್ನ ಗಮನವಿಟ್ಟು ನೋಡಿ. ನಿಮಗೆ ಇವರ ಶರೀರದಲ್ಲಿ ಎಲ್ಲಾದರೂ ಸುಟ್ಟಿರುವ ಯಾವುದಾದರೂ ಒಂದು ಗುರುತು ಕಾಣಿಸುತ್ತಿದೆಯೇ? ಆದರೆ ಪೆಟ್ರೋಲ್ನಿಂದ ಬೆಂಕಿ ಹಚ್ಚಿದಾಗ ಅದು ತಕ್ಷಣ ಇಡೀ ಶರೀರಕ್ಕೆ ಹರಡುತ್ತದೆ. ಪಾರ್ವತಿ ತಡಬಡಾಯಿಸುತ್ತಾ ಹೇಳಿದಳು, ನೀವು ಪೆಟ್ರೋಲ್ ಸುರಿಯುವಾಗ ನಾನು ಸ್ವಲ್ಪ ಹಿಂದೆ ಸರಿದೆ. ಅದಕ್ಕಾಗಿಯೇ ಪೆಟ್ರೋಲ್ ಬರೀ ಸೆರಗಿನ ಮೇಲೆ ಬಿತ್ತು. ಸಾವಿತ್ರಿ ಹೇಳಿದರು, ಈಗ ತಾನೇ ನೀವೇ ಹೇಳುತ್ತಿದ್ರಿ. ಅಂದರೆ ನಾನು ಹಿಂದಿನಿಂದ ನಿಮ್ಮ ಮೇಲೆ ಪೆಟ್ರೋಲ್ ಸುರಿದಿದ್ದೆ ಎಂದು. ಪಾರ್ವತಿ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಸಾವಿತ್ರಿ ಹೇಳಿದರು, ಸರಿ, ನಾನು ಗಲ್ಲಿಯವರನ್ನು ಕರೆಯಲು ಅನುಮತಿ ಬಯಸುತ್ತೇನೆ. ಜಡ್ಜ್ ಅನುಮತಿ ನೀಡಿದರು. ಸಾವಿತ್ರಿ ಅವರಲ್ಲಿ ಕೇಳಿದರು, ನನಗೆ ಇದನ್ನು ತಿಳಿಸಿ. ಯಾವಾಗ ಪಾರ್ವತಿಯ ಬೆಂಕಿಯ ಜ್ವಾಲೆಯೊಂದಿಗೆ ಹೊರಗೆ ಬಂದಳೋ ಆಗ ನೀವುಗಳು ಅವರ ಶರೀರದಲ್ಲಿ ಸೀರೆಯ ಸೆರಗಿನ ಹೊರತು ಎಲ್ಲಾದರೂ ಪೆಟ್ರೋಲ್ ನೋಡಿದ್ದೀರಾ? ಅವಳ ಕೂದಲು ಪೆಟ್ರೋಲ್ನಿಂದ ಒದ್ದೆಯಾಗಿದ್ದು ಕಂಡಿತೆ. ಪಾರ್ವತಿಯ ಶರೀರ ಎಲ್ಲಾದರೂ ಸುಡುತ್ತಿರುವಂತೆ ಕಾಣುತ್ತಿತ್ತಾ? ಗಲ್ಲಿಯವರು ಹೇಳಿದರು, ಇಲ್ಲ, ನಮಗಂತೂ ಎಲ್ಲೂ ಕೂಡ ಅವಳ ಶರೀರ ಒದ್ದೆಯಾಗಿ ಮತ್ತು ಸುಟ್ಟಂತೆ ಕಾಣುತ್ತಿರಲಿಲ್ಲ. ಬೆಂಕಿ ಬರೀ ಸೆರಗಿನ ಮೇಲೆ ಹತ್ತಿತ್ತು. ಸಾವಿತ್ರಿ ಹೇಳಿದರು, ಈಗ ನೀವೇ ಸ್ವತಃ ತಿಳಿಸಿ ಜಡ್ಜ್ ಸಾಹೇಬರೇ. ನಾನು ಅವಳ ಮೇಲೆ ಪೂರ್ತಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದಾಗ ಬರೀ ಸೆರಗು ಸುಟ್ಟಿತು, ಶರೀರವಲ್ಲ. ಎರಡನೇ ಮಾತು, ನಾನು ನನ್ನ ಕೆಲವು ಮೆಡಿಕಲ್ ರಿಪೋರ್ಟ್ಸ್ಗಳನ್ನು ನಿಮಗೆ ತೋರಿಸಲು ಬಯಸುತ್ತೇನೆ. ನನ್ನ ಒಂದು ಕೈಯಿಗೆ ಒಂದು ಕಾಯಿಲೆ ಇದೆ. ಅದರಿಂದ ನನ್ನ ಒಂದು ಕೈ ಹೆಚ್ಚಾಗಿ ನಡುಗುತ್ತಿರುತ್ತದೆ. ಹಾಗಾದರೆ ಪಾರ್ವತಿ ತಿಳಿಸಿರುವಂತೆ ನಾನು ಅವಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಪೆಟ್ಟಿಗೆಯಿಂದ ಬೆಂಕಿ ಹಚ್ಚಲು ಹೇಗೆ ಸಾಧ್ಯ? ನಡುಗುವ ಕೈಗಳಿಂದ ನಾನು ಅಷ್ಟೊಂದು ಬೇಗ ಬೆಂಕಿ ಪೆಟ್ಟಿಗೆಗೀರಿ ಬೆಂಕಿ ಹಚ್ಚಲು ಸಾಧ್ಯವಿದೆಯೇ? ಇನ್ನೊಂದು ಮಾತು, ಪಾರ್ವತಿಯ ವಯಸ್ಸು ಸುಮಾರು 30 ವರ್ಷ ಮತ್ತು ನನ್ನ ವಯಸ್ಸು 65 ವರ್ಷ. ಒಂದು ವೇಳೆ ನಾನು ಅವಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವ ಪ್ರಯತ್ನವನ್ನು ಮಾಡಿದರೆ ಅವಳು ನನ್ನನ್ನು ವಿರೋಧಿಸಲು ಸಾಧ್ಯವಿರಲಿಲ್ವೇ? ಅಥವಾ ಸದ್ದಿಲ್ಲದೆ ನಿಂತು ತಮಾಷೆ ನೋಡುತ್ತಿದ್ದಳೆ? ಜಡ್ಜ್ಗೆ ಸಾವಿತ್ರಿಯವರ ಮಾತು ಪೂರ್ತಿಯಾಗಿ ತಾರ್ಕಿಕವಾಗಿ ಅನ್ನಿಸಿತು. ಕೋರ್ಟ್ನಲ್ಲಿ ಕುಳಿತಿದ್ದ ಜನರ ದೃಷ್ಟಿಕೋನವು ಈಗ ಬದಲಾಗಿತ್ತು. ಪಾರ್ವತಿಯಂತೂ ಕಡಿದರೆ ರಕ್ತ ಬರುವುದಿಲ್ಲ ಎಂಬ ಸ್ಥಿತಿ ತಲುಪಿದಳು. ಸಾವಿತ್ರಿಯವರು ಇಷ್ಟೊಂದು ಚೆನ್ನಾಗಿ ಆರ್ಗ್ಯುಮೆಂಟ್ ಹೇಗೆ ಮಾಡುತ್ತಿದ್ದಾರೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಜಡ್ಜ್ ಅಂದಿನ ಕಲಾಪವನ್ನು ಅಂತ್ಯಗೊಳಿಸಿದರು ಮತ್ತು ತೀರ್ಪು ನೀಡಲು ಮುಂದಿನ ದಿನಾಂಕ ನೀಡಿದರು. ಪಾರ್ವತಿ ನೇರವಾಗಿ ತನ್ನ ವಕೀಲರ ಚೇಂಬರ್ಗೆ ಹೋಗಿ ಅವರ ಮೇಲೆ ಸಿಡಿಮಿಡಿಗೊಂಡಳು. ನೀವು ಅಲ್ಲಿ ಏನು ಮಾಡುತ್ತಿದ್ರಿ? ಅವಳು ಈ ರೀತಿ ಆರ್ಗ್ಯುಮೆಂಟ್ ಮಾಡುತ್ತಿರುವಾಗ ನಿಮ್ಮ ಹತ್ತಿರ ಅದಕ್ಕೆ ಉತ್ತರ ಏಕೆ ಇರಲಿಲ್ಲ? ವಕೀಲ್ ರಘುನಾಥ್ ಹೇಳಿದರು, ನೋಡಿ ಪಾರ್ವತಿ, ಅವರು ಯಾವ ಆರ್ಗ್ಯುಮೆಂಟ್ ಮಾಡುತ್ತಿದ್ದರೋ ಅದು ಪೂರ್ತಿಯಾಗಿ ತಾರ್ಕಿಕವಾಗಿತ್ತು. ಅದನ್ನು ಮಧ್ಯದಲ್ಲಿ ಕತ್ತರಿಸುವ ಪ್ರಶ್ನೆಯೇ ಇರಲಿಲ್ಲ. ನಾನು ಏನು ಹೇಳಿ ಅಬ್ಜೆಕ್ಷನ್ ಎತ್ತಲಿ? ಮತ್ತು ಎರಡನೇ ಮಾತು, ಸಾವಿತ್ರಿಯವರು ಅಷ್ಟೊಂದು ಪಳಗಿದ ವಕೀಲರಂತೆ ಆರ್ಗ್ಯುಮೆಂಟ್ ಹೇಗೆ ಮಾಡುತ್ತಿದ್ದರು? ಒಬ್ಬ ಸಾಧಾರಣ 65 ವರ್ಷದ ಮಹಿಳೆ ಇಷ್ಟೊಂದು ಬುದ್ಧಿ ಉಪಯೋಗಿಸಲು ಸಾಧ್ಯವಿಲ್ಲ. ಅವರು ಯಾವ ರೀತಿಯಲ್ಲಿ ತಮ್ಮ ಕೇಸ್ಗಾಗಿ ತಯಾರಿ ನಡೆಸಿಕೊಂಡು ಬಂದಿದ್ದರೋ ಅದೆಂತಹ ಅನುಭವ ನೀಡುತ್ತಿತ್ತು ಎಂದರೆ ಯಾರೋ ಒಬ್ಬ ಪಳಗಿದ ವಕೀಲ ತನ್ನ ಕೇಸ್ಗಾಗಿ ತಯಾರಿ ನಡೆಸಿಕೊಂಡು ಬಂದಂತೆ ಇತ್ತು. ಏನು, ನೀವು ನಿಮ್ಮ ಅತ್ತೆಯ ಬಗ್ಗೆ ನನಗೆ ಪೂರ್ತಿ ವಿಷಯ ತಿಳಿಸಿರಲಿಲ್ವೇ? ಪಾರ್ವತಿ ಹೇಳಿದಳು, ನನಗೆ ನನ್ನ ಅತ್ತೆಯ ಬಗ್ಗೆ ಏನು ತಿಳಿದಿತ್ತೋ ಅದನ್ನೆಲ್ಲ ನಾನು ನಿಮಗೆ ತಿಳಿಸಿದ್ದೆ. ಅವರು ಮನೆಯಲ್ಲಿ ಇರುತ್ತಾರೆ ಮತ್ತು ಬರೀ ಮನೆಯ ಕೆಲಸಗಳನ್ನೇ ಮಾಡುತ್ತಾರೆ. ವಕೀಲರು ಹೇಳಿದರು, ಇಲ್ಲ, ಬೇರೆ ಏನೋ ವಿಷಯವಿದೆ. ಒಂದು ಮಾತು ತಿಳಿಸಿ, ಸಾವಿತ್ರಿ ದೇವಿಯವರ ಕುಟುಂಬ ಇಲ್ಲಿಗೆ ಬರುವ ಮೊದಲು ಹುಬ್ಬಳ್ಳಿಯಲ್ಲಿ ಇರುತ್ತಿದ್ರು ಅಲ್ವೇ? ಪಾರ್ವತಿ ಹೇಳಿದಳು, ಹೌದು. ಅವರು ಸಾಯಿಲ್ನ ಕೆಲಸದ ಕಾರಣದಿಂದ
2 ವರ್ಷಗಳ ಮೊದಲಷ್ಟೇ ಇಲ್ಲಿಗೆ ಬಂದಿದ್ದಾರೆ. ಅದರ ನಂತರ ವಕೀಲರು ಹುಬ್ಬಳ್ಳಿಯ ಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ನ ತಮಗೆ ಪರಿಚಯವಿದ್ದ ಎಲ್ಲ ವಕೀಲರ ಹತ್ತಿರ ಫೋನ್ನಲ್ಲಿ ವಿಚಾರಣೆ ನಡೆಸಿದರು. ಆ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅವರ ಮುಖಭಾವ ಗಂಭೀರ ಮತ್ತು ಆಶ್ಚರ್ಯದಿಂದ ತುಂಬುತ್ತಿತ್ತು. ಪಾರ್ವತಿ ತನ್ನ ಸೀರೆಯ ಸೆರಗಿನ ಅಂಚನ್ನ ಮಡಚುತ್ತಾ ಫೋನ್ ಕೆಳಗಿರಿಸುವುದನ್ನೇ ಕಾಯುತ್ತಿದ್ದಳು. ರಘುನಾಥ್ ಕೋಪದಿಂದ ಪಾರ್ವತಿಯ ಕಡೆಗೆ ನೋಡಿದರು ಮತ್ತು ಹೇಳಿದರು, ನಿಮಗೆ ನಿಮ್ಮ ಅತ್ತೆಯ ಬಗ್ಗೆ ಏನು ತಿಳಿದಿದೆ? ನಿಮ್ಮ ಅತ್ತೆ ಒಬ್ಬರು ಹೆಸರಾಂತ ವಕೀಲರಾಗಿದ್ದರು. 10 ವರ್ಷಗಳಿಂದ ಅವರು ವಕೀಲ ವೃತ್ತಿಯನ್ನು ಬಿಟ್ಟಿದ್ದಾರೆ. ಆದರೆ ಇಂದಿಗೂ ಅಲ್ಲಿನ ವಕೀಲರು ಅವರನ್ನು ತಮ್ಮ ಮಾದರಿ ಎಂದು ಭಾವಿಸುತ್ತಾರೆ. ಆ ಮನೆಯಲ್ಲಿ ನೀವು 6 ತಿಂಗಳಿಂದ ಏನು ಮಾಡುತ್ತಿದ್ರಿ? ಆ ಮನೆಯ ಬಗ್ಗೆ ಏನು ತಿಳಿದುಕೊಂಡಿಲ್ಲ. ನನ್ನನ್ನು ಕೂಡ ಸಿಲುಕಿಸಿ ಬಿಟ್ಟಿರಲ್ಲ. ಇಂದಿನವರೆಗಿನ ರೆಕಾರ್ಡ್ ಇದೆ. ನಾನು ಒಂದೇ ಒಂದು ಕೇಸ್ ಕೂಡ ಸೋತಿಲ್ಲ. ಇಷ್ಟು ಹೇಳಿ ರಘುನಾಥ್ ತಲೆ ಹಿಡಿದು ಕುಳಿತುಕೊಂಡರು. ಪಾರ್ವತಿಗಂತೂ ಪ್ರಜ್ಞೆಯೇ ತಪ್ಪಿದಂತಾಯಿತು. ತಾನು ಅಲ್ಲಿಯೇ ತಲೆ ಸುತ್ತು ಬಿದ್ದು ಬಿಡುತ್ತೇನೇನೋ ಎಂದು ಅವಳಿಗೆ ಅನ್ನಿಸಿತು. ಅವಳು ಟೇಬಲ್ ಹಿಡಿದುಕೊಂಡಳು ಮತ್ತು ಯೋಚಿಸಲಾರಂಭಿಸಿದಳು. ನಾನು ನನ್ನ ಅತ್ತೆಯನ್ನು ಕಡಿಮೆ ಓದಿದವರು ಮತ್ತು ಬರೀ ಮನೆಯ ಕೆಲಸ ಮಾಡುವ ಹೆಣ್ಣು ಎಂದು ತಿಳಿದಿದ್ದೆ. ಆದರೆ ಅವರಂತೂ ಒಬ್ಬ ಪಳಗಿದ ವಕೀಲರಾಗಿ ಹೊರಹೊಮ್ಮಿದ್ದಾರೆ. ಪಾರ್ವತಿಗೆ ತನ್ನ ಕೈಯಿಂದ ಎಲ್ಲವೂ ಜಾರಿ ಹೋಗುತ್ತಿದೆ ಎಂದು ಅನಿಸುತ್ತಿತ್ತು. ಇದೇ ಚಿಂತೆಯಲ್ಲಿ ಕೇಸ್ನ ಮುಂದಿನ ವಿಚಾರಣೆಯ ದಿನವೂ ಬಂತು. ಬಹಳ ಹೊತ್ತಿನವರೆಗೆ ಇಬ್ಬರ ಮಧ್ಯೆ ವಾದ ಪ್ರತಿವಾದ ನಡೆಯಿತು. ಸಾವಿತ್ರಿ ಸತತವಾಗಿ ತಮ್ಮ ಮಾತನ್ನ ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಮಂಡಿಸುತ್ತಿದ್ದರು. ಪಾರ್ವತಿಯ ವಕೀಲರು ಕೂಡ ಅವರ ತರ್ಕಗಳಿಗೆ ಉತ್ತರ ನೀಡುವ ಪ್ರಯತ್ನ ಮಾಡುತ್ತಿದ್ದರು. ಆದರೆ ಸಾವಿತ್ರಿಯವರ ಅನುಭವ ಮೇಲುಗೈ ಸಾಧಿಸುತ್ತಿತ್ತು. ಅಂತಿಮವಾಗಿ ಸಾವಿತ್ರಿ ಹೇಳಿದರು, ಜಡ್ಜ್ ಸಾಹೇಬರೇ, ಈಗ ನಾನು ನಿಮಗೆ ಕೊನೆಯ ಸಾಕ್ಷಿ ತೋರಿಸುತ್ತೇನೆ. ಅದರ ನಂತರ ಸಾವಿತ್ರಿ ತಮ್ಮ ಲ್ಯಾಪ್ಟಾಪ್ ತೆಗೆದುಕೊಂಡರು ಮತ್ತು ಜಡ್ಜ್ಗೆ ಅದರಲ್ಲಿ ಏನನ್ನೋ ತೋರಿಸಿದರು ಮತ್ತು ಜೊತೆಗೆ ಕೆಲವು ಯುವಕರನ್ನು ಕೂಡ ತಮ್ಮ ಜೊತೆ ಕೋರ್ಟ್ಗೆ ಕರೆತಂದಿದ್ದರು. ಸಾವಿತ್ರಿ ಹೇಳಿದರು, ಜಡ್ಜ್ ಸಾಹೇಬರೇ, ಪಾರ್ವತಿ ಯಾವ ಸಮಯದಲ್ಲಿ ನಾನು ಅವಳಿಗೆ ಬೆಂಕಿ ಹಚ್ಚಿದೆ ಎಂದು ಹೇಳಿದ್ದಳೋ, ವಾಸ್ತವದಲ್ಲಿ ಆ ಸಮಯದಲ್ಲಿ ನಾನು ಒಂದು ಆನ್ಲೈನ್ ಕ್ಲಾಸ್ ತಗೊಳ್ಳುತ್ತಿದ್ದೆ. ಅದು ಕೂಡ ಲೈವ್. ಆ ಕ್ಷಣ ಲೈವ್ ಕ್ಲಾಸ್ನಲ್ಲಿ ನನ್ನ ಜೊತೆ ಸಂಪರ್ಕದಲ್ಲಿದ್ದ ನನ್ನ ಕೆಲವು ಸ್ಟೂಡೆಂಟ್ ಇವರು ಮತ್ತು ನಾನು ನಿಮಗೆ ಲ್ಯಾಪ್ಟಾಪ್ನಲ್ಲಿ ಲೈವ್ ವಿಡಿಯೋ ಕೂಡ ತೋರಿಸಿದ್ದೇನೆ. ಈಗ ನೀವು ತಿಳಿಸಿ, ಆ ಸಮಯದಲ್ಲಿ ನಾನು ಲೈವ್ ಕ್ಲಾಸ್ ತಗೊಳ್ಳುತ್ತಿದ್ದೆ ಅಂದ ಮೇಲೆ ನಾನು ಪಾರ್ವತಿಯ ಮೇಲೆ ಬೆಂಕಿ ಹಚ್ಚಲು ಹೇಗೆ ಸಾಧ್ಯ? ವಾಸ್ತವವಾಗಿ ಜಡ್ಜ್ ಸಾಹೇಬರೇ, ಮರೆತೇ ಹೋಗಿದ್ದೆ. ಅಂದರೆ ಇದೆಲ್ಲವೂ ನಡೆಯುತ್ತಿರುವಾಗ ನಾನು ನನ್ನ ಕೋಣೆಯಲ್ಲಿ ಕ್ಲಾಸ್ ತಗೊಳ್ಳುತ್ತಿದ್ದೆ ಎಂದು ಮತ್ತು ಇದರ ಸಾಕ್ಷಿಯನ್ನು ನಾನು ನಿಮಗೆ ತೋರಿಸಿದ್ದೇನೆ. ಪಾರ್ವತಿ ಅವರ ಮೇಲೆ ಸುಳ್ಳು ಆಪಾದನೆ ಹೊರಿಸುತ್ತಿದ್ದಳು. ಕೋರ್ಟ್ನಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ಬೆರಗಾದರು. ಪಾರ್ವತಿಗಂತೂ ತಲೆ ಸುತ್ತು ಬರುತ್ತಿತ್ತು. ಈಗ ಕೇಸ್ ಅವಳ ಕೈಯಿಂದ ಹೋಗಿತ್ತು ಮತ್ತು ಬರೀ ಕೇಸ್ ಮಾತ್ರವಲ್ಲ, ಅದರ ಜೊತೆಗೆ ಇಡೀ ಜೀವನ. ಪಾರ್ವತಿ ತಲೆ ಹಿಡಿದು ಅಲ್ಲೇ ಕುಳಿತುಕೊಂಡಳು. ಜಡ್ಜ್ ಸಾಹೇಬರು ತೀರ್ಪಿಗಾಗಿ ಮುಂದಿನ ದಿನಾಂಕ ನೀಡಿದರು. ಮುಂದಿನ ದಿನಾಂಕದ ವಿಚಾರಣೆಯಲ್ಲಿ ಸಾವಿತ್ರಿ ಅವರ ಪರವಾಗಿ ತೀರ್ಪು ಬಂದಿತು. ಅವರನ್ನು ನಿರಪರಾಧಿ ಎಂದು ಪರಿಗಣಿಸಲಾಯಿತು. ಸಾವಿತ್ರಿ ಹೇಳಿದರು, ಜಡ್ಜ್ ಸಾಹೇಬರೇ, ನಾನಂತೂ ನಿರಪರಾಧಿ. ಆದರೆ ಸುಳ್ಳು ಕೇಸ್ನ ಕಾರಣದಿಂದ ನಾನು ಅದೆಷ್ಟೋ ದಿನ ಜೈಲಿನಲ್ಲಿ ಕಳೆಯಬೇಕಾಯಿತು. ಸಮಾಜದಲ್ಲಿ ನನ್ನ ಗೌರವ ಮಣ್ಣು ಪಾಲಾಯಿತು. ಅದು ಬೇರೆ ವಿಷಯ. ಮತ್ತು ಯಾರು ನನ್ನ ಮೇಲೆ ಸುಳ್ಳು ಕೇಸ್ ಮಾಡಿದ್ದಾರೋ ಅವರು ಸದ್ದಿಲ್ಲದೆ ಇಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ನನಗೆ ಆದ ಅವಮಾನವನ್ನು ಯಾರು ಭರ್ತಿ ಮಾಡುತ್ತಾರೆ? ಜಡ್ಜ್ ಬರೀ ಸಾವಿತ್ರಿ ಅವರ ಈ ಪ್ರಶ್ನೆಗಳಿಗೆ ಯಾವುದೇ ಉತ್ತರವಿರಲಿಲ್ಲ. ಅಂದು ಇಡೀ ಕೋರ್ಟ್ ಸಾವಿತ್ರಿ ಅವರಿಗಾಗಿ ಎದ್ದು ನಿಂತು ಚಪ್ಪಾಳೆ ತಟ್ಟಿತು. ಪಾರ್ವತಿ ಅಲ್ಲೇ ಕುಳಿತು ಕಣ್ಣೀರು ಸುರಿಸುತ್ತಿದ್ದಳು. ಸಾಹಿಲ್ ಓಡಿ ತನ್ನ ಅಮ್ಮನ ಹತ್ತಿರ ಬಂದನು ಮತ್ತು ಅಪ್ಪಿಕೊಂಡನು. ಅವನು ಖುಷಿಯಿಂದ ಹೇಳಿದನು, ಅಮ್ಮ, ನೀವಂತೂ ಅದ್ಭುತ ಮಾಡಿದಿರಿ. ನಾನು ಯೋಚಿಸಿದ್ದೆ 10 ವರ್ಷಗಳ ನಂತರ ನೀವು ಹೇಗೆ ಹೋರಾಡುತ್ತೀರೋ ಏನೋ ಎಂದು. ಸಾವಿತ್ರಿ ಸಾಹಿಲ್ನ ಕೈ ಹಿಡಿಯುತ್ತಾ ಹೇಳಿದರು, ಮಗನೇ, ನಾನಂತೂ ಜೀವನ ಪೂರ್ತಿ ಹೋರಾಟ ಮಾಡಿದ್ದೇನೆ ಮತ್ತು ಪ್ರತಿ ಹೋರಾಟದಲ್ಲೂ ಗೆದ್ದಿದ್ದೇನೆ. ಅದು ಜೀವನದ ಹೋರಾಟವಿರಲಿ ಅಥವಾ ಸುಳ್ಳಿನ ವಿರುದ್ಧದಿರಲಿ. ಅಷ್ಟರಲ್ಲಿ ಪಾರ್ವತಿ ಅಲ್ಲಿಗೆ ಬಂದಳು ಮತ್ತು ಸಾವಿತ್ರಿ ಅವರ ಪಾದ ಹಿಡಿದು ಬೇಡಿಕೊಳ್ಳಲಾರಂಭಿಸಿದಳು. ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ. ನನ್ನ ಅಮ್ಮ ನನ್ನನ್ನು ನಿಮ್ಮ ವಿರುದ್ಧ ಎತ್ತಿ ಕಟ್ಟಿದ್ದರು. ನಾನು ಸಾಹಿಲ್ ಜೊತೆ ಒಂದು ಬೇರೆಯೇ ಪ್ರಪಂಚ ಕಟ್ಟಿಕೊಳ್ಳಲು ಬಯಸಿದ್ದೆ. ಆದರೆ ಸಾಹಿಲ್ನ ಪ್ರಪಂಚ ನೀವಿಲ್ಲದೆ ಇಲ್ಲ ಎನ್ನುವುದನ್ನು ನಾನು ಮರೆತೇ ಹೋಗಿದ್ದೆ. ನನಗೆ ಇನ್ನೊಂದು ಅವಕಾಶ ನೀಡಿ. ನಾನು ಇನ್ನು ಮುಂದೆ ಎಂದಿಗೂ ನಿಮ್ಮನ್ನು ದೂರ ಮಾಡುವ ಪ್ರಯತ್ನ ಮಾಡುವುದಿಲ್ಲ. ಸಾವಿತ್ರಿ ಹಿಂದೆ ಸರಿದರು. ಅವರು ಹೇಳಿದರು, ನೀನು ನನ್ನ ಜೊತೆ ಅಲ್ಲ, ಸಾಹಿಲ್ ಜೊತೆ ಜೀವನ ಕಳೆಯಬೇಕು. ನೀನು ನನ್ನ ಜೊತೆ ಹೇಗೆ ನಡೆದುಕೊಂಡರೂ ನನಗೆ ಈ ವಿಷಯದಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಒಂದು ವೇಳೆ ಸಾಹಿಲ್ ನಿನ್ನನ್ನು ಸ್ವೀಕರಿಸುವುದಾದರೆ ಸರಿ. ಅದಕ್ಕಾಗಿ ನಿನಗೆ ಸಾಹಿಲ್ನ ಅನುಮತಿ ಬೇಕು, ನನ್ನದಲ್ಲ. ಇದಕ್ಕೂ ಮೊದಲು ಪಾರ್ವತಿ ಸಾಹಿಲ್ ಹತ್ತಿರ ಏನನ್ನೋ ಹೇಳಲು ಹೋದಳು. ಸಾಹಿಲ್ ಪಾರ್ವತಿಗೆ ನೇರವಾದ ಉತ್ತರ ನೀಡಿದನು. ನೀನು ನನ್ನಿಂದ, ಅಂದರೆ ನಾನು ನಿನ್ನನ್ನು ಮರಳಿ ನನ್ನ ಜೀವನಕ್ಕೆ ಕರೆಸಿಕೊಳ್ಳುತ್ತೇನೆ ಎಂದು ಯಾವ ನಿರೀಕ್ಷೆಯನ್ನು ಇರಿಸಿಕೊಳ್ಳಬೇಡ. ನೀನು ನನ್ನ ಅಮ್ಮನ ಮೇಲೆ ಅದೆಂತಹ ಅಸಹ್ಯ ಆಪಾದನೆ ಹೊರಿಸಿದೆ. ಸುಳ್ಳು ವರದಕ್ಷಿಣೆ ಕೇಸ್. ವರದಕ್ಷಿಣೆಗಾಗಿ ಒಂದು ಕೇಸ್ ನೀನು ಮಾಡಿದೆ.
ಈಗ ನಾನು ಒಂದು ಕೇಸ್ ಮಾಡುತ್ತೇನೆ ನಿನ್ನಿಂದ ವಿಚ್ಛೇದನಕ್ಕಾಗಿ. ಇಷ್ಟು ಹೇಳಿ ಸಾಹಿಲ್ ತನ್ನ ಅಮ್ಮನನ್ನ ಕರೆದುಕೊಂಡು ಹೋಗಲಾರಂಭಿಸಿದನು. ಪಾರ್ವತಿ ಅಲ್ಲೇ ಕಚೇರಿಯಲ್ಲಿ ನಿಂತು ಕಣ್ಣೀರು ಸುರಿಸುತ್ತಿದ್ದಳು. ವೀಕ್ಷಕರೇ, ಸಾಹಿಲ್ ಪಾರ್ವತಿಯ ಜೊತೆ ಮಾಡಿದ್ದು ಸರಿಯಿತ್ತೆ? ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವೀಕ್ಷಕರೇ, ಒಂದು ವೇಳೆ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಮತ್ತು ಹೃದಯ ಮುಟ್ಟಿದರೆ ಇದನ್ನು ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಖುಷಿಯಾಗಿರಿ. ಧನ್ಯವಾದಗಳು.